ಹಳೆಯ ಸ್ಮಾರ್ಟ್ಫೋನ್ ನಿಧಾನವಾಗಿ ಚಾರ್ಜ್ ಆಗುತ್ತಿದೆಯಾ? ಹಾಗಿದ್ರೆ ಈ ಟ್ರಿಕ್ಸ್ ಮೂಲಕ ಸರಿಪಡಿಸಿಕೊಳ್ಳಿ. ಸ್ಮಾರ್ಟ್ಫೋನ್ ನಿಧಾನವಾಗಿ ಚಾರ್ಜ್ ಆಗಲು ಹಲವು ಕಾರಣಗಳಿರಬಹುದು. ನಿಧಾನ ಚಾರ್ಜಿಂಗ್ ಕೆಲವೊಮ್ಮೆ ಸಾಫ್ಟ್ವೇರ್ ಸಮಸ್ಯೆಗಳಿಂದ ಮತ್ತು ಕೆಲವೊಮ್ಮೆ ನಮ್ಮ ತಪ್ಪುಗಳಿಂದಲೂ ಸಂಭವಿಸುತ್ತದೆ. ನಾವು ಸ್ಮಾರ್ಟ್ಫೋನ್ ಬಳಸುವಾಗ ಕೆಲವು ತಪ್ಪುಗಳನ್ನು ಮಾಡುತ್ತೇವೆ. ಇದರಿಂದಾಗಿ ಬ್ಯಾಟರಿ ಬೇಗನೆ ಖಾಲಿಯಾಗುತ್ತದೆ ಮತ್ತು ಚಾರ್ಜಿಂಗ್ ಕೂಡ ನಿಧಾನವಾಗುತ್ತದೆ. ಸ್ಮಾರ್ಟ್ಫೋನ್ ಅಥವಾ ಮೊಬೈಲ್ ಇಂದು ನಮ್ಮ ಜೀವನದ ಪ್ರಮುಖ ಭಾಗವಾಗಿದೆ. ಸ್ಮಾರ್ಟ್ಫೋನ್ಗಳಿಂದ ನಮ್ಮ ದೈನಂದಿನ ಅನೇಕ ಕೆಲಸಗಳು ಸುಲಭವಾಗುತ್ತವೆ. ಸಾಂಗ್ ಕೇಳುವುದರಿಂದ ಹಿಡಿದು ಸಿನಿಮಾ ನೋಡುವುದರಿಂದ ಹಿಡಿದು ಆನ್ಲೈನ್ ಶಾಪಿಂಗ್ ಮತ್ತು ಪಾವತಿ ಮಾಡುವವರೆಗೂ ಇಂದು ಹಲವು ಕೆಲಸಗಳನ್ನು ಸ್ಮಾರ್ಟ್ಫೋನ್ಗಳು ಮೂಲಕ ಮಾಡಲಾಗುತ್ತದೆ. ಈ ಎಲ್ಲ ಕೆಲಸಗಳು ಮುಂದುವರಿಯಬೇಕಾದ್ರೆ ನಮ್ಮ ಫೋನ್ ಯಾವಾಗಲೂ ಆನ್ ಇರುವುದು ಮುಖ್ಯವಾಗಿದೆ. ಇದರಿಂದ ಚಾರ್ಜ್ ಮಾಡಬೇಕು. ಆದರೆ ಕೆಲವು ಜನರು ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ನಿಧಾನ ಚಾರ್ಜಿಂಗ್ ಸಮಸ್ಯೆಯನ್ನ ಹೆಚ್ಚಾಗಿ ಎದುರಿಸುತ್ತಾರೆ. ಹೊಸ ಸ್ಮಾರ್ಟ್ಫೋನ್ಗಳು ವೇಗವಾಗಿ ಚಾರ್ಜ್ ಆಗುತ್ತವೆ, ಆದರೆ ಈ ಸಮಸ್ಯೆ ಯಾವಾಗಲೂ ಹಳೆಯ ಫೋನ್ಗಳಲ್ಲಿ ಹೆಚ್ಚು ಕಂಡುಬರುತ್ತದೆ. ನಿಮ್ಮ ಸ್ಮಾರ್ಟ್ಫೋನ್ ಅನ್ನ ಈಗ ವೇಗವಾಗಿ ಚಾರ್ಜ್ ಮಾಡಲು ಇಲ್ಲಿವೆ ಸುಲಭ ಮಾರ್ಗಗಳು. ಚಾರ್ಜ್ ಮಾಡುವಾಗ ನೆಟ್ವರ್ಕ್ ಆನ್ ನಲ್ಲಿ ಇಡುವುದರಿಂದ ಚಾರ್ಜಿಂಗ್ ನಿಧಾನವಾಗುತ್ತದೆ. ಆದ್ರಿಂದ ನೀವು ಏರೋಪ್ಲೇನ್ ಮೋಡ್ ಬಳಸಬಹುದು. ಇದರಿಂದ ನೀವು ಸಕಾರಾತ್ಮಕ ಫಲಿತಾಂಶವನ್ನ ಪಡೆಯುತ್ತೀರಿ. ನಿಮ್ಮ ಸ್ಮಾರ್ಟ್ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿದ ನಂತರ ಚಾರ್ಜ್ ಮಾಡಿದರೆ ಫೋನ್ ಇನ್ನೂ ವೇಗವಾಗಿ ಚಾರ್ಜ್ ಆಗುತ್ತದೆ. ಸ್ಮಾರ್ಟ್ಫೋನ್ ಅನ್ನ ಎಂದಿಗೂ ಅದರ ಹಿಂಬದಿಯ ಕವರ್ ಇಟ್ಟುಕೊಂಡು ಚಾರ್ಜ್ಗೆ ಇಡಬಾರದು. ಕವರ್ ಇರುವುದರಿಂದ ಸ್ಮಾರ್ಟ್ಫೋನ್ ಬಿಸಿಯಾಗುತ್ತದೆ. ನಿಮ್ಮ ಫೋನ್ ಅನ್ನು ವೇಗವಾಗಿ ಚಾರ್ಜ್ ಮಾಡಲು ಹೆಚ್ಚು ಬ್ಯಾಟರಿಯನ್ನ ಬಳಸುವ ಅಪ್ಲಿಕೇಶನ್ಗಳನ್ನು ನೀವು ಆಫ್ ಮಾಡಬಹುದು ಅಥವಾ ನಿಷ್ಕ್ರಿಯಗೊಳಿಸಬಹುದು. ನಿಮ್ಮ ಸ್ಮಾರ್ಟ್ಫೋನ್ ಅನ್ನ ವೇಗವಾಗಿ ಚಾರ್ಜ್ ಮಾಡಲು ಯಾವಾಗಲೂ ಫೋನಿನ ಮೂಲ ಕೇಬಲ್ನಿಂದ ಚಾರ್ಜ್ ಮಾಡಿ. ಸ್ಥಳೀಯ ಅಥವಾ ಇತರ ಸ್ಮಾರ್ಟ್ಫೋನ್ನ ಕೇಬಲ್ ಅನ್ನ ಎಂದಿಗೂ ಸಂಪರ್ಕಿಸಬೇಡಿ. ಚಾರ್ಜ್ ಮಾಡುವಾಗ ಏರೋಪ್ಲೇನ್ ಮೋಡ್ ಬಳಸಲು ಸಾಧ್ಯವಾಗದಿದ್ದರೆ ಬ್ಲೂಟೂತ್, ವೈಫೈ ಮತ್ತು ಡೇಟಾವನ್ನ ಆಫ್ ಮಾಡಿ. ಕೆಲವೊಮ್ಮೆ ದೋಷಪೂರಿತ ಅಡಾಪ್ಟರ್ನಿಂದಾಗಿ ಚಾರ್ಜಿಂಗ್ ನಿಧಾನವಾಗುತ್ತದೆ. ಆದ್ದರಿಂದ ಫೋನ್ ನಿಧಾನವಾಗಿ ಚಾರ್ಜ್ ಆಗುತ್ತಿದ್ದರೆ ಅಡಾಪ್ಟರ್ ಅನ್ನು ಪರಿಶೀಲಿಸಿ. ಚಾರ್ಜ್ ಆಗುತ್ತಿರುವಾಗ ಸ್ಮಾರ್ಟ್ಫೋನ್ನ ಹಿನ್ನೆಲೆಯಲ್ಲಿ ಚಾಲನೆಯಲ್ಲಿರುವ ಎಲ್ಲ ಅಪ್ಲಿಕೇಶನ್ಗಳನ್ನು ಕ್ಲೋಸ್ ಮಾಡಿ. ಇದರೊಂದಿಗೆ ಫೋನ್ ಮೊದಲಿಗಿಂತ ಹೆಚ್ಚು ವೇಗವಾಗಿ ಚಾರ್ಜ್ ಆಗುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.